ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಇವತ್ತು ಹಲಸಿನ ಹಣ್ಣು ಹೆಚ್ಚೋಣ ಅಲ್ಲ ಅಜ್ಜಿ? ಹಲಸಿನ ಹಣ್ಣು ಹೆಚ್ಚೋಣ. ಹಲಸಿನ ಹಣ್ಣು ಎರಡು ಹಲಸಿನ ಹಣ್ಣಿದೆ. ಎರಡು ಹಲಸಿನ ಹಣ್ಣನ್ನ ಹೆಚ್ಚಿ ಎಲ್ಲ ಕಡುಬು ಮಾಡೋಣ. ಸ್ವಲ್ಪ ಈ ಹಲಸಿನ ಹಣ್ಣು ಹಚ್ಚುವಾಗ ಸ್ವಲ್ಪ ಕೈಗೆಲ್ಲ ಎಣ್ಣೆ ಹಚ್ಕೋಬೇಕು, ಮೇಣ ಎಲ್ಲ ಅಂಟ್ತಿದ್ದಂಗೆ. ಇಲ್ಲಾಂದರೆ ವಿತೌಟ್ ಎಣ್ಣೆ ಕೈಯೆಲ್ಲ ಮೇಣ ಆಗುತ್ತೆ ಮತ್ತು ಹಿಂಸೆ ಆಗಿಬಿಡುತ್ತೆ. ಬನ್ನಿ ಹೆಚ್ಚೋಣ ಹಲಸಿನ ಹಣ್ಣು. ಹಲಸಿನ ಹಣ್ಣು ಹೆಚ್ಚೋ ಮುಂಚೆ ನಮ್ಮ ಕೈಗೆ ಮತ್ತು ಮೆಟ್ಕತ್ತಿಗೆ ಎರಡಕ್ಕೂ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಅಡುಗೆ ಎಣ್ಣೆ ಹಚ್ಕೋಬೇಕು. ಆವಾಗ ನಿಮಗೆ ಕತ್ತಿಗಾಗಲಿ ನಮ್ಮ ಕೈಗಾಗಲಿ ಮೇಣ ಅಂಟಲ್ಲ. ಎಲ್ಲಾದರೂ ಎಣ್ಣೆ ಹಚ್ಕೊಳ್ಳಿಲ್ಲ ಅಂದರೆ ಕತ್ತಿಗೆ ಮತ್ತು ನಮ್ಮ ಕೈಗೆಲ್ಲ ಫುಲ್ಲು ಮೇಣ ಅಂಟ್ಕೊಂಡ್ಬಿಡುತ್ತೆ ಮತ್ತು ಹಿಂಸೆ ಆಗುತ್ತೆ. ಮೊದಲೆಲ್ಲ ಹಾಕೊಂಡ್ರ ಈ ಹಲಸಿನ ಹಣ್ಣೆಲ್ಲ ಹೆಚ್ಚಕ್ಕೂ ಹಟ್ಟಿಯಿಂದ ದನಗಳೇನು ಕೂಗೋದು ಗೊತ್ತಾ? ಹಲಸಿನ ಹಣ್ಣು ಸ್ಮೆಲ್ ಬರ್ತದಲ್ಲ. ಹಾಂ, ಈಗ ಹಟ್ಟಿಲಿ ಒಂದು ದನನೂ ಇಲ್ಲ. ಇಲ್ಲಾಂದರೆ ಇದನ್ನೆಲ್ಲ ದನಗಳಿಗೆ ಹಾಕ್ತಿದ್ವಿ. ಇದೆಲ್ಲ ಈಗ ತೆಂಗಿನ ಮರ ಬುಡಕ್ಕೆ ಬಿಸಾಕ್ಬೇಕು. ಭಾರಿ ಸಿಹಿ ಹಾಕೊಂಡ್ರ. ಈ ಹಲಸಿನ ಹಣ್ಣು ಕಡುಬು ಆರು ಹುಬ್ಬೆ, ನಮ್ಮ ಮಲೆನಾಡು ಸೈಡೆಲ್ಲ ಹುಬ್ಬೆ ಅಂತಾರೆ. ಅದನ್ನು ಮಾಡೋಕ್ಕೆ ಬಾಳೆ ಎಲೆ ಬೇಕು. ಬಾಳೆ ಎಲೆ ಕುಯ್ಯೋಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಬಾಳೆ ಎಲೆ ಕುಯ್ಯೋಕ್ಕೆ ನಮ್ಮದು ಚಿಕ್ಕಪ್ಪಂದು ತೋಟಕ್ಕೆ ನುಗ್ಗಿದ್ದೀನಿ. ಅವ್ರಿಗೆ ಗೊತ್ತಾದರೆ ಬರ್ತಾರೆ. ಹಂಗಾಗಿ ಅವರು ನೋಡೋಕ್ಕಿಂತ ಮುಂಚೆ ಕುಯ್ಕೊಂಡು ಹೋಗುವ. ಇಲ್ಲೆಲ್ಲ ಬಾಳೆ ಗಿಡ ಇದೆ. ನಮ್ಮ ತೋಟದಲ್ಲಿ ಬಾಳೆ ಗಿಡ ಇಲ್ಲ ಮರ್ರೆ, ಹಂಗಾಗಿ ಬಾಳೆ ಎಲೆ ಕುಯ್ಯುವ. ಆಯಿತು, ಬಾಳೆ ಎಲೆ ಎಲ್ಲ ಕುಯ್ಕೊಂಡು ಹೋದೆ. ಇನ್ನೆಂತ ಬೇಯಿಸೋದು ತಿನ್ನೋದು. ನೆಕ್ಸ್ಟ್ ಸಿಗೋಣ. ಬಾಯ್.